ಏಯ್ ಬರ್ತೀಯಾ? ಏಯ್ आओ ಗಾಡಿ ಮೇಲೆ बैठ. ಏಯ್ ಎಷ್ಟು ಕೊಡ್ತೀಯಾ? ಕೊಡ್ತೀನಿ ಕೂತ್ಕೊಳ್ಳಲೇ. ಮೊದಲು ಎಷ್ಟು ಕೊಡ್ತೀಯ ಹೇಳು. ಅಯ್ಯೋ ನಿಂದ ಎಷ್ಟೇ ಬೇಕು ನಿನಗೆ? 500 ಕೊಡ್ತೀಯಾ? ಗೋಡಿ ಕಣೆ ಓಡ್ರಿ ಓಡ್ರಿ. ಬರ್ಬೇಡ ಸರ್, ನನ್ನ ಹತ್ರ ಬರಬೇಡ ಸರ್. ನಡಿಯ ಚಪ್ಪ ವ್ಯಾನ್ ಹತ್ತು. ಇಲ್ಲ ಇವಳ ನನಗೆ ಚಳ್ಳೆ ಅಂತ ತಿಳಿಸ್ಬಿಟ್ಟ. ನೋಡ್ಕತ್ತೀನಿ. ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಏಯ್ ನಿಲ್ಲೆ. ಏಯ್ ಏನು ಅಂಗೂರ ಎಷ್ಟಿದೆಯಾ? ನಾನು ಯಾಕೆ ಇಲ್ಲಿ ದಂಡ ಮಾಡಿದೆ ಗೊತ್ತಾ ಸರ್? ಮೊದಲ ಅದೆಲ್ಲ ತಿಳ್ಕೊಂಡು ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿ ಸರ್. ಪುರಾಣ ಎಲ್ಲ ಪೊಲೀಸ್ ಸ್ಟೇಷನ್ ಬಂದು ಹೇಳು. ಗಾಡಿ ಹತ್ ಮೊದಲು. ಏಯ್ ಏನು ಮಾಡ್ತಿದ್ಯಾ? ನನ್ನೇ ಹೊಡಿತೀಯಾ? ಮಾತಾ ಓ ಇದ್ಯಾಕೋ ನನ್ನ ತಲೆಗೆ ಬರಂಗಿದ್ಯಲ್ಲಪ್ಪ. ಇವಳು ಇವ್ರ ಥರನೇ ಇರಂಗವಳೆ. ಯಾರು ನೋಡ್ರ? ನಿಂತ್ಕೊ 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 ನಿಂತ್ಕೊ. ಅಯ್ಯೋ ಏ ಬಿಡಿ. ನಡಿ, ಸಾಹೇಬ್ರು ಕರಿತಾ ಇದ್ದಾರೆ ನಡಿ. ಯಾವ ಸಾಹೇಬ್ರು? ನಾನು ಯಾಕೆ ಬರ್ಬೇಕು? ಎಲ್ಲೋಗ್ತಾ ಇದ್ದೆ? ಎಷ್ಟೊತ್ತಲ್ಲಿ? ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ ನಾವು ಬಿಡಿ. ಮನೆಗೆ ಬಿಡೋದು ನಡಿ. ನಾನೇನು ತಪ್ಪು ಮಾಡಿದ್ದೀನಿ ಅದನ್ನು ಮೊದಲು ಹೇಳಿ. ಏನೇ ನಿನ್ ಕಿರಿಕು? ಕಿರಿಕ್ ನಂದಲ್ಲ, ನಿಮ್ಮದು. ಮೊದಲು ಮನುಷ್ಯರ ಜೊತೆ ಗೌರವವಾಗಿ ನಡ್ಕೊಳ್ಳಿ. ಮಾಡೋದಲ್ಕ ಕೆಲಸ, ಮರ್ಯಾದೆ ಬೇರೆ ಕೇಳು. ಇಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ಅವಳ ಹತ್ರ ಏನು ಮಾತು? ಸಾಕು ಮುಚ್ಚೆ ಬಾಯಿ. ಹುಟ್ಟಿದ್ದು ನಮ್ಮ ತಪ್ಪಲ್ಲ, ಕೆಟ್ಟದಾಗ ಬೆಳೆಯೋದು ನಮ್ಮ ತಪ್ಪು. ಮರ್ಯಾದೆಯಿಂದ ಬದುಕೋಣ, ಈ ಜೀವನ ಬಿಟ್ಬಿಡಿ. ಏನ್ರಿ ಹೇಳಿ ಮಾತು? ಬನ್ನಿ ಇಲ್ಲಿ. ಏನ್ರಿ ನಿಮ್ದು ಗಲಾಟೆ? ನೋಡಿ ಸರ್, ನಾವು ಮೈ ಮಾರ್ಕೋತೀವಿ ಅಂತಲೇ ಇಟ್ಕೊಳ್ಳಿ. ಏನು ತಪ್ಪು? ಈ ಸಮಾಜ ನಾವು ಮರ್ಯಾದೆಯಿಂದ ಬದುಕೋಕೆ ಏನು ಮಾಡಿದೆ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ನಂದೇ. ಮತ್ತೆ ಇಲ್ಲಿ ಮಾದೇಶ ಅಂತ ಇದೆ. ಅಲ್ಲ, ವಿದ್ಯಾ. ಮಕ್ಕಳೇ, ಈ ಸಮೀಕರಣ ಬಿಡಿಸೋಣ. A+B² ಏನ್ರೋ ಅದು ನಿಮ್ ತರ್ಲೆ? ಒಬ್ಬೊಬ್ರದ್ದು ಚರ್ಮ ಸುಲ್ದು ಬಿಡ್ತೀನಿ. ಏನೋ ಮಾದೇಶ ನಿಂದು? ಏನೋ ತರ್ಲೆ? ಹೇಳೋ ಮೇಲೆ. ಏನೋ ನಿಂದು ಗಲಾಟೆ? ಏನಿಲ್ಲ ಸರ್. ಬಾಯಿಲಿ ಲೆಕ್ಕ ಬಿಡ್ಸು ಬಾ. ಕೂತ್ಕೊಂಡು ಕೀಟ್ಲೆ ಮಾಡೋದಲ್ಲ, ಬಾ. ಏಯ್ ನಿನಗೆ ಹೇಳ್ತಾ ಇರೋದು, ಬಾ. ಬಂದಿಲ್ಲಿ ಸಮೀಕರಣ ಬಿಡಿಸು. ಏ ಮಾದೇವಿ ತರ ನಡೀತಾವ್ ನೋಡೆ. ಮಾದೇವಿ ಅಲ್ಲ ಕಣೆ, ಮೂದೇವಿ. ಯಾಕ್ರೋ ನಗ್ತಾ ಇದ್ದೀರಾ? ನಗೋಂಥದ್ದು ಏನಾಗಿದೆ ಈಗ? ಬರೋ ಮಾದೇಶ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಸಮೀಕರಣ ಬರಿ. ಅಕ್ಕ ಲೆಕ್ಕದಲ್ಲಿ ಪಕ್ಕ. ಯಾಕೋ ಗೋವಿಂದ? ಮಾದೇಶನ್ ಯಾರಾದ್ರೂ ಆಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಮುಂದೆ ಲೆಕ್ಕ ನೋಡೋ. ಏಯ್ ಏನ್ರೋ ಅದು ಗುಸ್ಗುಸು? ಆಯ್ತು ಸರ್. ಭೇಷ್, ಕರೆಕ್ಟಾಗಿ ಬರ್ದಿದ್ಯಾ ಕಣ. ನೋಡ್ರೋ, ಮಾದೇಶ ನೋಡಿ ಕಲ್ತ್ಕೊಳ್ಳಿ. ಸುಮ್ಮನೆ ನಗದಲ್ಲ. ಇವತ್ತಿಗೆ ಸಾಕು, ನಾಳೆ ಕಂಟಿನ್ಯೂ ಮಾಡೋಣ. ಯಾಕೋ ಹುಡುಗಿರ ಥರ ನಡೆದ್ಯಾ? ನೆಟ್ಟಿಗೆ ನಡಿಯೋಕ್ಕಾಗಲ್ವಾ? ಅದಕ್ಕೆ ನೀನು ಎಲ್ಲರೂ ಆಡ್ಕೊಳ್ಳೋದು. ನಂಗೆ ಹಿಂಗೆ ನಡಿಯೋಕ್ಕಾಗೋದು. ಕಲ್ತ್ಕೋಬೇಕಪ್ಪ. ಮತ್ತೆ ನೋಡಿ ಚೆಲ್ಲು. ಏ ಬಾರೋ ಆಡೋಣ. ಇಲ್ಲ, ನಾನು ಹೋಟ್ಲು ಗಾಲಾಕ್ಬೇಕು. ಸರಿ ಬರ್ತೀನಿ.
ಏನೋ ಮಾದೇಶ ಸರ್ ನನ್ನ ಆಟಕ್ಕೆ ಸೇರಿಸ್ಕೊಳ್ಳಿ. ಇಲ್ಲಿ ಹೆಣ್ಮಕ್ಳು ಆಡ್ತಾ ಇದಾರೆ, ಅಲ್ಲಿ ಬಾಯ್ಸ್ ಆಡ್ತಿದ್ದಾರೆ, ಅಲ್ಲಿ ಹೋಗಿ ಸೇರ್ಕೋ, ಹೋಗು. ಎಷ್ಟು ಗಲಾಟೆ ಮಾಡ್ತಿದ್ರಲ್ಲ. ಅಕ್ಕ ಅಕ್ಕ ಏಯ್ ಹೋಗ್ರೋ ಹೋಗ್ರೋ ಆಚೆ ಹೊಡೆತವ. ಮಾದೇಶ ಯಾಕೋ ಹೆದರ್ಕೊಂತೀಯ? ಬೈದು ಓಡಿಸೋದಲ್ವಾ? ನೀನೀಗ ಓಡ್ ಬರ್ತಾ ಇದ್ರೆ ಅವ್ರು ಅಟ್ಟಿಸ್ಕೊಂಡು ಬರ್ತಾನೆ ಇರ್ತಾರೆ. ತಿರುಗಿ ನಿಂತ ಅಂದ್ರೆ ಅಕ್ಕ ನಂಗೆ ಭಯ. ಯಾಕೋ ಭಯ? ಅವರು ನಿನ್ನಂಗೆ ಹುಡುಗ್ರಲ್ವಾ? ಹಿಡ್ಕೊಂಡು 4 ಬಾರ್ಸು, ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಅವರು. ಮಾದೇಶ ಅಪ್ಪಯ್ಯ ಬಂದ್ರು, ಬಾ ಹೋಗೋಣ. ಮಾದೇಶ ಲೋ ಮಾದೇಶ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡಿ. ರಾಧನ್ ಮದ್ವೆ ಇತ್ತಲ್ಲ, ಅದಕ್ಕೆ ಓದಿನ ಕಡೆ ಗಮನ ಕೊಡಕ್ ಆಗ್ಲಿಲ್ಲ ಅನ್ಸುತ್ತೆ. ಏಯ್, ರಾಧನ್ ಮದುವೆ ಆಗಿ 8-9 ತಿಂಗಳಾಯ್ತು. ಏನಲ್ಲೇ ಕಾಲೇಜ್ಗೆ ಹೋದ ತಕ್ಷಣ ನಿನ್ ಗಮನ ಬೇರೆ ಕಡೆ ಹೋಯ್ತಲ್ಲ? ಮಾದೇಶ, ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ಅಪ್ಪನ ತಳ್ಳಬಾರ್ದಿತ್ತು. ಅದನ್ನೇ ಎಷ್ಟು ಸಲ ಹೇಳ್ತೀಯ? ಮನೆಗೆ ಹೋಗಿ ಅಪ್ಪನ ಹತ್ರ ಕ್ಷಮೆ ಕೇಳು, ಖುಷಿ ಆಗ್ತಾರೆ. ನಾನು ಎಲ್ಲರಿಗೂ ಬೇಜಾರು ಮಾಡ್ತೀನಲ್ವಾ? ಅಷ್ಟು ಚೆನ್ನಾಗಿ ಗೊತ್ತಿದ್ದೆ. ಏನಾಯ್ತು ನಿನಗೆ? ಯಾಕೋ ಫೀಲ್ ಆದೆ? ಓದಕ್ಕೆ ಮನ್ಸಿರ್ತಿರ್ಲಿಲ್ಲ, ಯಾಕೋ ಬೇಜಾರು. ಯಾವಳ ತಲೆ ಕೆಡ್ಸಿರ್ಬೇಕು ಈ ವಯಸ್ಸಲ್ಲಿ ಹಾಗೆ. ಹೋಗೋ, ನಾನಂಥವನಲ್ಲ. ಯಾರು ನೋಡಿದ್ರು ನನಗೇನು ಅನಿಸಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ಗೊತ್ತಾ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಕಳ್ತೀಯ? ಸಪ್ಲಿಮೆಂಟ್ರಿ ಕಟ್ಟಿ ಪಾಸ್ ಮಾಡೋವಂತೆ. ಹೇಗೋ ಕ್ಯಾರಿ ಓವರ್ ಇದೆಯಲ್ಲ, ಕಾಲೇಜಿಗೆ ಬರೋದಕ್ಕೇನು ತೊಂದರೆ ಇಲ್ಲ. ಬೇಜಾರು ಮಾಡ್ಕೋಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ. ನೀನು ನನ್ನ ದೂರ ಮಾಡಲ್ಲ. ನಾನು ಯಾಕೋ ನಿನ್ನನ್ನು ದೂರ ಮಾಡಲಿ? ಯಾಕೆ ಹಿಂಗೆ ಮಾತಾಡ್ತೀಯ? ಮತ್ತೆ ನಾನು ಅಂದರೆ ನಿಂಗೆ ಇಷ್ಟನಾ? ಏನಾಯ್ತು ನಿನಗೆ? ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಬಿಡೋ, ನಾ ಹಾಲಕ್ಕೆ ಹೋಗ್ಬೇಕು. ಇಲ್ಲ ಬಿಡೋ, ಅಯ್ಯೋ ಬಿಡೋ. ಹೇ, ಇಲ್ಲ, ನಾನು ನಿನ್ನ ಬಿಡಲ್ಲ. ನೀನು ನಂಗೆ ಬೇಕು, ನೀನಿಲ್ಲದೆ ಬದುಕೋಕ್ಕಾಗಲ್ಲ. ಬಿಡೋ.
ಹೋಗು ಹೋಗು, ಎಲ್ಲಿ ಹೋಗ್ತೀಯ? ನೀನು ಎಲ್ಲೇ ಹೋದರೂ ನಾನು ನಿನ್ನ ಬಿಡಲ್ಲ. ನೀನು ನಂಗೆ ಬೇಕು. ಪ್ರೀತಿಯ ಗೋವಿಂದ. ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ನೀನು ನನ್ನ ಜೊತೆಗೆ ಇರಬೇಕು ಅನ್ನಿಸ್ತಿದೆ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ ಅನ್ನಿಸ್ತಿದೆ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಾ ಗೊತ್ತಿಲ್ಲ. ನೀನು ನಾನು ಜೊತೆಗೆ ಇರೋಣವಾ? ನೀನಂದರೆ ನನಗಿಷ್ಟ. ನನಗೆ ಮನೆ, ಅಪ್ಪ ಅಮ್ಮ ಯಾರೂ ಬೇಡ, ನೀನು ಬೇಕು. ನಾವಿಬ್ಬರೇ ಎಲ್ಲಾದರೂ ದೂರ ಹೋಗೋಣವಾ? ನನಗೆ ಈ ಊರಲ್ಲಿರೋಕ್ಕೆ ಇಷ್ಟ ಇಲ್ಲ. ಇಂತಿ ನಿನ್ನ ಪ್ರೀತಿಯ ಮಾದೇಶ. ನಮ್ಮ ಗ್ರಾಮ ಪಂಚಾಯತಿಯಿಂದ ಚೌಡಪ್ಪನಿಗೆ ಶೌಚಾಲಯ ಕಟ್ಕೊಳ್ಳೋದಕ್ಕೆ ಅಂತ ಹಣ ಬಿಡುಗಡೆ ಮಾಡಿದ್ದೀವಿ. 6 ತಿಂಗಳಾದರೂ ಅವ್ನು ಶೌಚಾಲಯ ಕಟ್ಕೊಂಡಿಲ್ಲ. ಹಣ ದುರುಪಯೋಗ ಆಗಿದೆ ಅಂತೇಳಿ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀನೇನು ಹೇಳ್ತೀಯ ರಮಣ? ರಮಣ, ಶೌಚಾಲಯ ನಿರ್ಮಾಣ ಸಮಿತಿಯಲ್ಲಿರೋ ನೀನು ಏನು ಹೇಳ್ತೀಯಪ್ಪ? ನೀವೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತಿರೋ ಅದಕ್ಕೆ ನನ್ನ ಒಪ್ಪಿಗೆ ಐತೆ. ಏ ರಮಣ, ನಿಂತ್ಕೋ. ಮೀಟಿಂಗ್ ಅಂದಮೇಲೆ ಇದೆಲ್ಲ ಇದ್ದಿದ್ದ್ಯಾಪ, ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಾರ ರಮಣ? ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಗೌಡ್ರೆ. ಏನಾಯ್ತು ರಮಣ? ಮಕ್ಕಳು ಹುಟ್ಟೋದಕ್ಕೆ ಮುಂಚೆ ಮಕ್ಕಳು ಮಕ್ಕಳು ಅಂತೀವಿ. ಮಕ್ಕಳು ಹುಟ್ಟಿದ ಮೇಕೆ ಇಂಥ ಮಕ್ಕಳು ಯಾಕಾದರೂ ಹುಟ್ಟಿದ್ವು ಅನ್ಸುತ್ತೆ. ಅಲ್ಲ, ಏನಾಯ್ತು ಅಂತೀನಿ. ಅದು ಏನಿಲ್ಲ ಗೌಡ್ರೆ, ನಾಳೆ ನನ್ನ ಮಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ಅಂದ ತಕ್ಷಣ ಒಂದು ಮಾತು ಗೆಪ್ತಿ ಬಂತು ನೋಡು. ನನ್ನ ಎಂಡ್ರು ಹೇಳ್ತಾ ಇದ್ಲು, ನಿನ್ನ ಮಗ ಯಾಕೋ ಎಣಿಗೆ ನಂಗೆ ಆಡ್ತವನಂತಲ್ಲೋ. ಅದಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗ್ತಾರೇನ? ಎಲ್ಲ ಮಗೊಂದು ಹರಕೆ ಕಟ್ಕೋ, ದೇವಸ್ಥಾನಕ್ಕೂ ಕರ್ಕೊಂಡು ಹೋಗು, ಮಹದೇಶ್ವರನ ಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿಸು, ಎಲ್ಲ ಸರಿ ಹೋಯ್ತದೆ. ಏ ರಾಮಣ್ಣ, ಅದೆಲ್ಲ ಯಾಕೆ? ಮೊದಲು ಅದೇನೋ ಡಾಕ್ಟ್ರ್ ತೋರಿಸ್ಬೇಕಂತಿದೆಯಲ್ಲ, ಆ ಕೆಲಸ ಮಾಡು. ಓಹೋ, ಬರಬೇಕು DC ಸಾಹೇಬ್ರು. ಮಗ ಚೆನ್ನಾಗಿ ಓದ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ ಅನ್ಕೊಂಡಿದ್ದೆ. ಆಗ್ಲಿಲ್ಲ. ಹಾಳಾಗೋಗ್ಲಿ, ಮನೆಗೆ ಗಂಡು ಮಗ ಆಗ್ತಾನೆ ಅನ್ಕೊಂಡಿದ್ದೆ. ಅದು ಆಗೋ ಲಕ್ಷಣ ಕಾಣ್ತಾ ಇಲ್ವಲ್ಲೇ. ನಾನೇನೇ ಮಾಡ್ಲಿ? ಏಯ್ ಏಯ್, ಎಲ್ಲಾದ್ರೂ ಹೋಗ್ ಸಾಯೋ. ಯಾಕೋ ಹೀಗೆ ಮಾಡ್ತೀಯ? ಯಾಕೋ ಹೀಗೆ ಮಾಡ್ತೀಯ? ಮಾತಾಡೋ, ಮಾತಾಡೋ. ನಂಗಿಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಒಂಟಿ. ನಾನಿಲ್ಲಿರೋದಿಲ್ಲ, ರಾಧಕನ ಮನೆಗೆ ಹೋಗ್ತೀನಿ. ಅಲ್ಲೇನಾದರೂ ಕೆಲಸ ಮಾಡಿಕೊಂಡು ಓದ್ತೀನಿ. ಮಾದೇಶ, ಅದು ಹಾಗಲ್ಲ ಕಣೋ. ನೀನೇನಂದ್ರು ನಾನು ಹೋಗೋದೆ. ಏ ಮಾದೇಶ, ನಮ್ಮ ಹಕ್ಕು, ನಮ್ಮ ದೇಹ. We want justice. 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 We want ನನ್ನ ದೇಹ, ನನ್ನ ಹಕ್ಕು. ನನ್ನ ದೇಹ, ನನ್ನ ಹಕ್ಕು. ನನ್ನ ದೇಹ, ನನ್ನ ಹಕ್ಕು. ನನ್ನ ದೇಹ, ನನ್ನ ಹಕ್ಕು. ಅಯ್ಯೋ ಅಯ್ಯೋ, ಯಾಕೆ ರಾಧಕ್ಕ? ನೀನು ಈ ರೀತಿ ಹುಚ್ಚುಚ್ಚಾಗಿ ಆಡೋದ್ರಿಂದಾನೆ ನಿಮ್ಮ ಭಾವ ಬೈಯೋದು. ಹೋಗಿ ಹೋಗಿ ಇಂಥ ಪ್ರೋಗ್ರಾಮ ನೋಡೋದು. ಮಾದೇವಿ, ನಡಿಗೆ ಹೋಗೋಣ. ನಾನು ಬರಲ್ಲ, ಹೋಗಿ. ಸಾಕು ಕಣೆ. ಹೋಗೆ. ಯಾಕೆ? ನಾಳೆಯಿಂದ ನಾನು ಬರಲ್ಲ ಕಣೆ.
ಯಾಕೆ ಏನಾಯ್ತೆ? ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಆದರೆ ನಂಗೆ ಇಷ್ಟನೇ ಇಲ್ಲ. ಇಲ್ಲಿಗೆ ಬರ್ದೇ ಇದ್ರೆ ನಾನು ಸತ್ತೇ ಹೋಗ್ತೀನಿ. ಇದೆಲ್ಲ ಯಾರು ನಿನ್ ತಲೆ ತುಂಬಿದ್ದು? ಯಾರು ತುಂಬಿದ್ದಲ್ಲ, ನನಗೆ ಆಸೆ. ನೀ ಆಸೆ ಪಟ್ಟದೆಲ್ಲ ಚಿಕ್ಕದಲ್ಲ ಗೊತ್ತಾ? ನೀ ತುಂಬ ಕಷ್ಟಪಡನು. ಕಷ್ಟಪಡ ಆಗುತ್ತಾ? ಇಲ್ಲ, ನನಗೆ ಈ ದ್ವಂದ್ವದ ಬದುಕು ಸಾಕಾಗಿದೆ. ದಿನ ನನ್ನ ಕೈಲಿ ಸಾಯೋಕ್ಕಾಗಲ್ಲ. ನಾಟಕನೇ ಪಾಠ ಮಾಡ್ತಾ ಹೇಳ್ತೀಯಾ? ಅದರಲ್ಲಿ ಪಾಠ ಮಾಡ್ಕೊಂಡು ನಿನ್ನ ಆಸೆ ತೀರ್ಸ್ಕೊಳ್ಳೋದು. ಇಲ್ಲಿ ಯಾಕೆ ಬರ್ತೀಯಾ? ನಾನು ನಿಮ್ಮ ಥರನೇ ಆಗಬೇಕು ಅಂತ ಬಯಸ್ತೀನಿ. ಅದನ್ನು ಯಾಕೆ ತಡಿತೀರಾ ನೀವು? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಮಗೆ 3 ಕಾಸು ಬೆಲೆ ಕೊಡಲ್ಲ. ಕಡೆ ಪಕ್ಷದಲ್ಲಿ ನಮ್ಗೆ ಮನುಷ್ಯರಾಗಿ ನೋಡೋದಿಲ್ಲ. ಅದೆಷ್ಟೇ ಕಷ್ಟ ಆಗಲಿ ಮಾಡ್ತೀನಿ ಅಂತಾನೆ. ನಂಗೂ ಹೇಳಿ ಹೇಳಿ ಸಾಕಾಯ್ತು. ನಾವು ಕೈ ಬಿಟ್ಬಿಟ್ರೆ ಹಾಳಾಗ್ತಾನೆ. ಏನಾಗೋದಂದ್ರೆ ಈ ಜನ್ಮ ಕಳೆದು ಮತ್ತೊಂದು ಜನ್ಮ ಹುಟ್ಟಿದಂಗೆ. ಇದೆಲ್ಲ ತುಂಬ ಬೇಜನ್ ಕಷ್ಟ ಇದೆ. ಅದಕ್ಕಿಂತ ನಮ್ಮದಲ್ಲಿ ರೀತಿ ರಿವಾಜಿ ಇದೆ. ನೀ ಎನ್ನಾಗಬೇಕಂದ್ರೆ ನೀ ದುಡಿದ ದುಡ್ಡಲ್ಲಿ ನೀ ಎನ್ನಾಗಬೇಕು. ದುಡಿತೀನಿ, ನಾನು ದುಡ್ಡು ಸಂಪಾದನೆ ಮಾಡೇ ಮಾಡ್ತೀನಿ. ನಮ್ಮದು ದುಡಿಯೋಕ್ಕೆ 2 ದಾರಿ. ಒಂದು ಪಿಚ್ಚೆ ಬೆಳಿಬೇಕು, ಇನ್ನೊಂದು. ಹೌದು, ನನಗೂ ಗೊತ್ತಿದೆ. ನಾನು ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ನನಗೆ ಈ ಗಂಡ ದೇಹದಿಂದ ಮುಕ್ತಿ ಬೇಕು. ನಾನು ಸತ್ರು ಹೆಣ್ಣಾಗೆ ಸಾಯೋದು. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಶಾಂತಿ, ಶಾಂತಿ. ಅಮ್ಮ, ನಾನು ಇಲ್ಲಿಂದ ಬೇರೆ ಊರಿಗೆ ಕಳಿಸಿ. ನನಗೆ ಭಿಕ್ಷೆ ಬೇಡೋದು. ಆಯಿತು, ನಿನ್ನಿಷ್ಟಂದೇ ಆಗಲಿ. ಶಾಂತಿ, ಶಾಂತಿ. ನಾನಿ, ನೀನು ಅಮ್ಮ ಇಬ್ಬರು ಪೂನಾಕ್ಕೆ ಶಾರದಾ ಮನೆಗೆ ಹೋಗಿರಿ. ನಾನು ಕಳಿಸಿದ್ದೇನೆ ಹೇಳ್ಬಿಟ್ಟು ಇವರನ್ನ ಅಲ್ಲಿ ಬಿಟ್ಬಿಟ್ಟು ಬಾ. ಆಯಿತು ನಾನಿ. ಲೋ ಮಾದೇಶ, ಇನ್ನೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡೋ. ನಿನ್ನ ವಿದ್ಯೆನೆಲ್ಲ ಭಿಕ್ಷೆ ಬೇಡಕ್ಕೆ ಬಳಸ್ತೀಯೇನೋ? ಯಾರೇನೇ ಅಂದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನಿನ್ನ ಅದೃಷ್ಟ, ರಿಸರ್ವೇಶನ್ ಮಾಡಿದ್ದೀನಾನೇ ಹೋಗ್ತಾ ಇದ್ದೀವಿ. ಎಲ್ಲ ಮಾತಾ रिजर्वेशन कोच है, कहाँ जा रहे हैं तुम लोग? क्यों? हैव अ लुक. कहाँ जा रहा है? ಕಡಪ. कड़पा क्यों? ನಿರ್ವಾಣ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನೀನು ಬರ್ತೀಯಾ? हाँ. ಕೋತಿ, ನಿರ್ವಾಣಕ್ಕೆ ಹೋಗೋದು ಯಾರನ್ನ ಹೇಳ್ತಾರನೆ? ಏಯ್, ఎక్కడికి? సెంట్రల్ రోడ్కు పద పద. నాగಣ್ಣ కాడికా పాపಣ್ಣ కాడికా? ನಾನೇ ನಾವು ಹೋಗೋ ಜಾಗ ಇವನಿಗೆ ಹೆಂಗೆ ಗೊತ್ತು? ಅಯ್ಯ, ನಮ್ಮಂತಾರೆಲ್ಲ ಕಡಪಾಗೆ ಯಾಕೆ ಬರ್ತಾರಂತ ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು. ನೀನು ಸುಮ್ಮನೆ ಕುತ್ಕೋ. ನಡಿ. శారదమ్మ, తొందరగా వెళ్ళి అందరు పైన కూర్చోండి. నేను వెళ్ళి డాక్టర్ని పిలుచుకొని వస్తా. మీరు వెళ్ళండి. ನಡೀರಿ, ಜಲ್ದಿ ಜಲ್ದಿ ನಡಿ ನಡಿ. ಸೆಲ್ವಿ, ಬಾತ್ರೂಮ್ ಬಂದರೆ ಹೋಗಿ ಬಂದ್ಬಿಡೆ. ಹೊಟ್ಟೆ ಕ್ಲೀನಾಗಿರಬೇಕು. ಹೊಟ್ಟೆಯಲ್ಲಿ ಏನೂ ಇಲ್ಲ. ನಿನ್ನೆಯಿಂದ ಉಪವಾಸ, ಈಗ ಹಸುವಾಗ್ತೈತೆ. ಆಪ್ರೇಷನ್ ಆಗಕಂಟ ಏನು ತಿನ್ನಂಗಿಲ್ಲ ಗೊತ್ತಾ? చెయ్యి ఇక్కడ. ಇದ್ಯಾಕೆ? ఏడ్చుందా అని టెస్ట్ చేయాలా?
ఏడ్స్ ఇద్రే ఆపరేషన్ ಮಾಡಲ್ವಾ? చేస్తాము, డబ్బులు ఎక్స్ట్రా అవుతుంది. శారదమ్మా త్వరగా పంపి. ನಾನೇ ಹೋಗ್ಲಾ? ಕುತ್ಕೊಳ್ಳೆ. ಸೆಲ್ವಿ ನಿನ್ಕಿಂತ ಮುಂಚೆ ಬಂದವಳು, ಅವಳು ಹೋಗ್ಲಿ. ಹೋಗೆ ಬರ್ತಿ ನಾನಿ. ಜಿಯೋಮ್ಮ ಭಯ ಪಡಬೇಡ. ಆಪ್ರೇಷನ್ ಆಗೋ ತನಕ ಮಾತಾ 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 ಅಂತ ಹೇಳ್ತಾರು, ಏನೂ ಆಗಲ್ಲ. ಹೋಗ್ಬಾ. ರಾಮ ನಿರ್ವಾಣ ಟೈಮಲ್ಲಿ ಸತ್ರು ಸಾಯ್ಬೋದು. ನನ್ನ ಹೆಸರು ಗೋಡೆ ಮೇಲನ ಇರಲಿ ಅಂತ ಬರೀತಾರೆ. ಬೇಕಾದರೆ ನೀನು ಬರ್ಕೋ. ಇಲ್ಲ, ನಾನು ಸಾಯಲ್ಲ. పడుకో. ఆడదవ్వాలంటే ఊరికేనా? ఏయ్ అరవద్దు, గమ్మని పడుకో. ವಿದ್ಯಾ, ಹೆಣ್ಣಾಗಿ ಹುಟ್ಟೋದು ಕಷ್ಟ ಅಲ್ಲ, ಹುಟ್ಟಿದ ಮೇಲೆ ಹೆಣ್ಣಾಗೋದು ಕಷ್ಟ. ಬಾರೆ, ಲೇಟ್ ಆಗುತ್ತೆ. ಏಯ್ ನೋಡ್ತಿ ತೀ ನೋರು ತೀ ನೋಡ್ತಿ ನಿತ್ತರ ಮಾತಲ್ಲಿ ಮಿಂಗೋ. రారా లంగా తీసేసి పడుకో. అయ్యో దాన్నే తిప్పించేస్తున్నావు, దీని తీసేకేమే. పడకప్ప, తీ తీ తొందరగా తీ. ఏ 100 రూపాయలు వద్దు, 500. మాకేం డబ్బులు వద్దా? ಪ್ರೀತಿಯ ಗೋವಿಂದ.
ಪ್ರಿಯ ರಾಧಕ್ಕ, ನಾನೀಗ ನಿನ್ನ ತಮ್ಮ ಅಲ್ಲ, ತಂಗಿ. ಕೈಸಾ ದಂದ ಏನೋ ನಿಮ್ಮಂಟ್ರ ಡಯಾನ ನಡೀತೈತೆ. ವಿದ್ಯಾ ಕಾ ಎಂಥದೋ ಕೆಲಸ ಉಳಿಕೊಂಡು ಹೋಗೋಣ. ಏನು ಕೆಲಸನ? ಮಣ್ಣು. मैं उसी के लिए आया. ಇವಳಿದ್ದಾಳಲ್ಲ, इसका निर्माण भी उसी के साथ हुआ. ಸೆಲ್ವಿ, ನಾನಿ, ಸೆಲ್ವಿಗೆ ಏನಾಗಿದೆ? ಮೊದಲು ಹಂಗೆ ನೋವು ಆಗುತ್ತೆ, ಅಸಹ್ಯನ ಆಗುತ್ತೆ, ಹೋಗ್ತಾ ಹೋಗ್ತಾ ಸೊರಗುತ್ತೆ. ಹೋಗು. ಅಯ್ಯಯ್ಯೋ, ನಾನಂತೂ ಅಂಥ ಕೆಲಸ ಮಾಡಲ್ಲ. ಹಾಂ, ಅದು ಹೆಂಗೆ ಆಗುತ್ತೆ? ನಾನಿ, ನಾನು ಹೇಗಿದ್ದರೂ ಓದ್ಕೊಂಡಿದ್ದೀನಲ್ವಾ, ಕೆಲಸ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ನಾನು ಖರ್ಚು ತೀರಿಸ್ತೀನಿ. ಏಯ್ ಪಿಂಜಿ, ಎಲ್ಲೋಳು ಗುಚ್ಚು, ಸಮಾಜ ನಮ್ಮನ್ನ ಒಪ್ಕೊಳುತ್ತಾ? ತಗೊಳ್ಳೆ. ನಮಗೆ ಆಚೆ ಕಡೆಗೆ ಹೋದ್ರೆ ನಾಯಕಿಂತ ಕಡೆಯಾಗಿ ನೋಡ್ತಾರೆ. ನನ್ನ ಮಾತು ಕೇಳು, ನಿನಗೆಲ್ಲೂ ಕೆಲಸ ಸಿಗಲ್ಲ. ನಿನ್ನ ನಿರ್ವಹಣದ ಖರ್ಚು ಅಂಗಡಿ ಕೇಳಿ ತೀರ್ಸೋಕ್ಕಾಗಲ್ಲ. ಈ ದಂಧ ನೀನು ಮಾಡಲೇಬೇಕು. ದಯವಿಟ್ಟು ನಾನಿ ಆ ಕೆಲಸ ಮಾಡು ಅಂತ ನನಗೆ ಒತ್ತಾಯ ಮಾಡಬೇಡಿ ನಾನೇ. ಏನೇ ನೀನು ಅಯ್ಯ ಪಾಪ ಅಂತ ನನ್ನ ಕಾಸಲ್ಲಿ ನಿರ್ವಹಣೆ ಮಾಡಿಸಿದ್ರೆ ಹಿಂಗಾಡ್ತಾ ಇದೆಯಾ? ನೀನು ಎಲ್ಲೇ ಹೋದ್ರು ನಮ್ಮ ಏಳು ಪರಿವಾರದಲ್ಲೇ ಇರಬೇಕು. ನನ್ನೇ ಮೋಸ ಮಾಡೋಗೋ ಎಷ್ಟೇನ ನಿನಗೆ? ಚಾಯ್ 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 ಮಾದೇನಾ? ಚಾಯ್. अरे मामा देना, पैसा देना. ए मामा कहाँ जा रहे तू? देना. जा, आशीर्वाद ले लो. आ जा बेटा, आ जा. ले आजा, जुग जुग जियो. हाँ, पैसा देना. ఏ మామ దేనా? ఊరుకో నాన్న, ఊరుకో, ఏడవకో. ఊరుకోమా, ఊరుకో. చూడండి ఎలా ఏడుస్తా ఉంది. పడుకోవడానికి అంతా మీ పోలికే. నాన్న పైసా దేనా? పాపా, ఇళ్ళ గోల మరీ ఎక్కువైపోయింది. కోస్తే 10 మందికి సరిపోతారు. కష్టపడి బతకొచ్చు కదా. చూడండి ఎలా చూస్తుందో. ఒళ్ళొచ్చి పనిచేయచ్చుగా, లేకపోతే ఊరేసుకొని చావచ్చుగా. ಏಯ್, ನನ್ನ ಯಾಕೆ ಸಾಯಿ ಅಂತೀಯ? ನಾಚಿಕೆ ಬಿಟ್ಟು ಕೈ ಚಾಚಿದಿನಲ್ಲ, 5-10 ರೂಪಾಯಿ ಕೊಟ್ಟರೆ ನಿನ್ನ ಗಂಟೇನೋಗುತ್ತೆ. వాళ్ళ కాడ ఏం మాట? దే ఆర్ ఆల్ అన్ఎడ్యుకేటెడ్. హలో మిస్టర్, ఐఎమ్ ఎడ్యుకేటెడ్. డూ యూ హ్యావ్ గట్స్ టు గివ్ మీ ఎ జాబ్? నో, we both are human beings. That's the truth. Your so-called culture society is not ready to accept the truth. That's the tragedy. ಏ ಹ್ಯಾಂಡ್ಸಮ್, 10 ರೂಪಾಯಿ ದೇನಾ? ಅವಳಿಗೊಂದು 2 ರೂಪಾಯಿ ಕೊಟ್ಟು ಕಳ್ಸೋ. ಓ, ಕನ್ನಡದವ್ರಾ? ನಾನು ಕನ್ನಡದವಳೆ. ಒಂದು 10 ರೂಪಾಯಿ ಕೊಡಬಾರ್ದಾ?
ಏನ್ ರಾಜ ಮೀಸೆ ತುಂಬಾ ಚೆನ್ನಾಗಿ ಬೆಳೆಸಿದ್ಯಾ. ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕು. ಯಾಕೋ ನಾಯಿ ಹೊಡೆದಿದ್ದು? ನಾನಿನ್ ನಿನ್ ಕಾಸು ಕೇಳಿದ್ನಾ? ಭಿಕ್ಷೆ ಬೇಡವಳು ನೀನು, ನನ್ನೇ ನಾಯಿ ಅಂತ್ಯಾ? ಏಯ್ ಹೋಗ್ತಾ ಇರೋ, ಚಲ್ ಹೋಗೆ. ಏ ನಾಯಿ, ನನಗೆ ಹೊಡಿತೇನೋ? ನಿನ್ನ ಮನೆ ಹಾಳಾಗೋಗೋ. ಎಷ್ಟೇ ಕೊಬ್ಬು ನಿನ್ಗೆ, ನನಗೆ ಬೈತ್ಯ? ए छोड़ना, इसको क्यों मार रहा है? ए छोड़ना, क्यों मार रहा है? ಏ ಗಾಡು, ಒಂಟಿ ಎಕ್ಸ್ ಮೇಲೆ ಕೈ ಮಾಡ್ತೀಯಲ್ಲೋ, ಹೋಗು ಬಳೆ ತುಟ್ಕೋ. ಎದ್ದಳೆ ಮೇಲೆ. ನಾಯಿ, ನನ್ನನ್ನೇ ಹೊರಗೆ ತಿಳ್ತೀಯ, ಹಾಳಾಗೋಗ್ತೀಯ, ಉದ್ಧಾರ ಆಗಲ್ಲ ನೀನು. ಸಾಯಿಸ್ಬಿಡ್ತೇನೆ. क्या हुआ बेटी, क्या हुआ? लो पानी पियो. किसी ने मारा क्या ट्रेन में? चुप हो जा, चुप हो जा. ನೀನೇ ತಾನೇ ಆರಿಸ್ಕೊಂಡಿತ್ತು. ನಾನು ಹೇಳಿದೆ ನಿನ್ಗೆ ದಂಧೆ ಮಾಡಿ ಅಂತ. ಅಂಗಡಿ ಕೇಳೋದು ಆರಿಸ್ಕೊಂಡು ಹೆಂಗ್ ಓದಿ ತಿನ್ಕೊಂಬಂತಿದ್ಯ ನೋಡು. ಅವನ ಮಕ ಮುಚ್ಚೋಗ ನೋಡು, ಹೆಣ್ಗನ್ಗೆ ಹೆಂಗ್ ಹೊಡ್ದವನೆ. ನನ್ನ ಮಗನ್ಗೆ ಸರಿಗ್ ಮಾಡೋಣ, ಅವನ ಮನೆ ಮುಚ್ಚೋಗ. ಹೆಣ್ಗರ್ ಹೊಡ್ದನು ಉದ್ದಾರ ಆಯ್ತಾನ, ಅವನ ಮನೆ ಖಾಯೋಗ. ನಾನಿ ಏನ್ ಮಗ? ನಾನು ಊರಿಗೆ ಹೋಗ್ಬೇಕು. ಯಾಕೆ? ಅಮ್ಮ ನೆನಪಾಗ್ತಾ ಇದಾರ? ಅಪ್ಪನ್ ನೋಡ್ಬೇಕು ಅನ್ಸ್ತಾ ಇದ್ಯಾ? ಯಾರೇ ಒಪ್ಕೊಂತಾರ ನೀನ್ ಅಲ್ಲೋದ್ರೆ? ಅಲ್ಲಿ ಗೋವಿಂದ ಇದ್ದಾನೆ. ಆಯ್ತಾಯ್ತು, 4 ದಿನ ರಸ್ತೋಗೋ. ಕಳ್ಸ್ಕೊಡ್ತೀನಿ. ಅಲ್ಲಿ ನಿನ್ನ ಎಲ್ಲಾರು ಒಪ್ಕೊಂಡ್ರೆ ಇರು, ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡು, ನನ್ನ ದಿನ ಆಯ್ತಾ? ಆದೇಶ, ರಾಧಕ್ಕ, ಮಹದೇಶ, ನನ್ನ ಹಾಗೆ ಕರಿಬೇಡ. ನಾನೀಗ ವಿದ್ಯಾ. ಮಹದೇಶ,
ಅಪ್ಪ ಮಾದೇಶ ಶರ್ಟ್ ಹಾಕೊಳ್ಳೋ. ಅಪ್ಪನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ರಾಧಕ್ಕ, ನಾನೀಗ ನಿನ್ನ ತಂಗಿ ವಿದ್ಯಾ, ಮಾದೇಶ ಅಲ್ಲ. ಏ ಮುಚ್ಚೋ ಬಾಯಿ. ಯಾಕೋ ಬೇಕು ದರಿದ್ರ ಬದುಕು? ಭಾವ, ಇದು ನಾನು ಬಯಸಿದ ಬದುಕು, ದರಿದ್ರ ಅಲ್ಲ. ಇಷ್ಟೆಲ್ಲ ಓದ್ಕೊಂಡಿದೀಯಾ, ನಮ್ಮ ನೋವು ಸಂಕಟ ನಿಂಗೆ ಅರ್ಥ ಆಗ್ತಿಲ್ವಾ? ನೀವ್ಯಾವತ್ತು ನನ್ನ ಸಂಕಟ ಅರ್ಥ ಮಾಡ್ಕೊಂಡಿದ್ರಿ? ನನಗಿಷ್ಟ ಬಂದ ಹಾಗೆ ಬದುಕೋಕೆ ನೀವೆಲ್ಲಿ ಬಿಟ್ರಿ? ನೋಡ, ಇವಾಗ ವಾದ ಬೇಡ. ಹೊರಗಡೆ ಅತ್ತೆ ಮಾವ ಕಾಯ್ತಿದ್ದಾರೆ, ಶರ್ಟ್ ಹಾಕೊಂಡು ನಡಿ. ಭಾವ, ನೀವು ಸೀರೆ ಉಟ್ಕೊಂಡ್ರೆ ಉಟ್ಕೋತೀರಾ? ಲೇ, ನಾನು ಗಂಡ್ಸು ಕಣ. ಹಾಂ, ನೋಡಿದ್ರಾ? ನೀವು ಗಂಡಸು, ಅದಕ್ಕೆ ನಿಮಗೆ ಸೀರೆ ಉಟ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ನಾನು ಅಷ್ಟೇ, ನಮ್ಮ ದೇಹದ ಮೇಲಿರೋ ಗಂಡಸಿನ ಸಂಕೇತನ ತೆಗೆಸಿ ನಿರ್ಮಾಣ ಮಾಡಿಸ್ಕೊಂಡಿದ್ದೀನಿ. ನಾನೀಗ ಹೆಣ್ಣು. ಹಠ ಮಾಡಬೇಡ್ಬೋ, ನಿಂದಮ್ಮಯ್ಯ ಅಂತೀನಿ. ಬೇಕಾದ್ರೆ ನೀನು ಕಾಲಿಗೆ ಬೀಳ್ತೀನಿ. ಅಪ್ಪನ ಸಮಾಧಾನಕ್ಕೋಸ್ಕರ ಹಾಕೊಳ್ಳೋ, ಹಾಕೊಳ್ಳೋ, ಹಾಕೊಳ್ಳೋ. ಲೇ, ಹಾಕೊಳ್ಳೋ, ಹಾಕೊಳ್ಳೋ, ಹಾಕೋ. ಅಯ್ಯೋ, ಅಪ್ಪ. ರಾಧಾ, ಅಪರಿಚಿತ ವ್ಯಕ್ತಿಗಳನ್ನ ಮನೆ ಒಳಗೆ ಬಿಟ್ಕೋಬಾರ್ದು. ನಾನ್ ನಿಮ್ ಜೊತೆ ಇರಬೇಕು ಅಂತ ಆಸೆ ನಿಮ್ಗಿದ್ರೆ ಮೊದಲು ಈ ಅಸಹ್ಯವಾದ ವ್ಯಕ್ತಿನ ಮನೆಯಿಂದ ಹೊರಗೆ ಕಳಿಸು. ಅಪ್ಪ, ನನ್ನನ್ನು ನಿಮ್ಮ ಇನ್ನೊಬ್ಬಳು ಮಗಳು ಅಂತ ಒಪ್ಕೊಳ್ಳಿ. ರಾಧಕ್ಕನಿಗೆ ತಂಗಿ ಹುಟ್ಟಿದಿದ್ರೆ ಮಗಳು ಅಂತ ಒಪ್ಕೊಳ್ತಿರ್ಲಿಲ್ವಾ? ನಾನೇ ಆ ತಂಗಿ ಅಂತ ಅನ್ಕೊಳ್ಳಿ. ಅಪ್ಪ, ಒಂದ್ಸಲ ನೋಡಿ ಅಪ್ಪ ನಮ್ಮ ಆದೇಶನ. ಹೋಗೋ, ಅಪ್ಪನ ಕಾಲಿಟ್ಕೊಳ್ಳೋ ಮಾದೇಶ. ರಾಧಕ್ಕ, ನಾನು ಮಾದೇಶ ಅಲ್ಲ ಅಲ್ಲ. ಎಷ್ಟು ಸರಿ ಹೇಳಬೇಕು ನಿಮಗೆ? ಇದು ನಾನು ಆಯ್ಕೆ ಮಾಡ್ಕೊಂಡಿರೋ ಬದುಕು. ಮರ್ಯಾದೆಯಿಂದ ಬದುಕಿ ತೋರಿಸ್ತೀನಿ. ಮಾದೇಶ, ನಮ್ಮ ಸಮಾಜದಲ್ಲಿ ಹೆಣ್ಮಗಳು ಗಂಡು ಮಗನ ಸ್ಥಾನ ತುಂಬ್ತಾಳೆ ಅಂದ್ರೆ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ, ಒಪ್ಕೋತಾರೆ. ಆದ್ರೆ ಒಬ್ಬ ಗಂಡು ಮಗ ಹೆಣ್ಮಗಳ ಸ್ಥಾನನ ಈ ರೀತಿ ತುಂಬ್ತಾನೆ ಅಂದ್ರೆ ಅದಕ್ಕಿಂತ ಮತ್ತೊಂದು ಅವಮಾನ ಇಲ್ಲ. ಮಾದೇಶ, ಸರ್. ಎಸ್, ಕಮ್ ಇನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಓ, ಎಮ್ಮೆ ಆಗಿದೆಯಾ? ಈ ಸರ್ಟಿಫಿಕೇಟ್ ನಿಮ್ದೇನ್ರಿ? ಹೌದು. ಮತ್ತಿಲ್ಲಿ ಮಾದೇಶ್ ಅಂತ ಇದೆ. ಈಗ ನಾನು ವಿದ್ಯೆ ಆಗಿದ್ದೀನಿ ಸರ್. ಐ ಆಮ್ ಸಾರಿ, ಇಲ್ಲಿ ವೇಕೆನ್ಸಿ ಫಿಲಪ್ ಆಗಿದೆ. ನೀವಿನ್ನ ಹೋಗ್ಬೋದು. ಗಂಡಾಗಿ ಹುಟ್ಟಿ ಹೆಣ್ಣಾಕಾದ್ರಿ? ಅದು ನನ್ನ ಆಸೆ ಸರ್. ಹೌದು, ಈ ಹೆಣ್ಣಾಗಿ ಬದಲಾಗೋದು ಅಂದರೆ ಹೇಗೆ? ಯಾಕೆ ಸರ್, ನಿಮಗೂ ಹೆಣ್ಣಾಗಬೇಕು ಅಂತ ಏನಾದರೂ ಆಸೆ ಇದೆಯಾ?
ರೇ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ತರಲೆ ಮಾತಾಡ್ಕೂಡ್ದು. ಹಲೋ ಮಿಸ್ಟರ್, ತರಲೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನೀವು, ನಾನಲ್ಲ. ಕೇಳಬೇಕಾಗಿರೋದು ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು, ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾದೇಶ ಮಾದೇಶ ಮಾದೇಶ, ಎಲ್ಲ ಕಡೆನೂ ಮಾದೇಶ ಅಂತಾನೆ ಇದೆ. ಅದನ್ನೇ ಬದಲಾಯಿಸಬೇಕಾಗಿರೋದು ಸರ್. ನೋಡಪ್ಪ, ಅಮ್ಮ ನೋಡಮ್ಮ ಅಂತ ಹೇಳಿ. ಲಿಂಗ ಬದಲಾಯಿಸ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಹೆಸರು ಬದಲಾಯಿಸೋಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ಲಿಂಗ ಬದಲಾಯಿಸ್ಕೊಳ್ತಾರೋ ಯಾರಿಗೆ ಗೊತ್ತು. ನೋಡಮ್ಮ, ಲಿಂಗ ಬದಲಾಯಿಸ್ಕೊಳ್ಳೋ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಪರಾಧ. ನೀನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ, ಅದಕ್ಕೇನಾದರೂ ಸರ್ಟಿಫಿಕೇಟ್ ಇದೆಯಾ? ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನನ್ನ ಹೆಸರು ಬದಲಾಯಿಸ್ಕೊಡಿ. ನನಗೆ ಮಾದೇಶ ಅನ್ನೋ ಹೆಸರನ್ನ ಹೆಣ ಹೊತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಹೆಸರು ಬೇಕು. ನಾನು ಅವನಲ್ಲ, ಅವಳು. ಈ ಹೆಸರಿಂದ ನನಗೇನು ಸ್ವರ್ಗ ಸಿಕ್ಕಲ್ಲ, ನರಕನಾದರೂ ತಪ್ಪುತ್ತೆ. ಚೆನ್ನಾಗಿ ಓದಿದ್ದೀರಾ, ಸಾಕಷ್ಟು ನಾಟಕಗಳಲ್ಲಿ ಪಾಠ ಮಾಡಿದ್ದೀರಾ, ಲಿಂಗ್ವಿಸ್ಟಿಕ್ ಸ್ಟೂಡೆಂಟ್ ಕೂಡ. ನೀವು ಒಪ್ಪೋದಾದರೆ ನಿಮಗೊಂದು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ, ಮಾಡ್ತೀರಾ? ಕೊಡಿಸಿ ಸರ್, ಖಂಡಿತ ಮಾಡ್ತೀನಿ. ನೀವು ಹೆಮ್ಮೆ ಪಡೋ ಹಾಗೆ ಕೆಲಸ ಮಾಡಿ ತೋರಿಸ್ತೀನಿ. ಸರಿ, ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ಡೈರೆಕ್ಟರ್ ಇದ್ದಾನೆ, ಅವನ ಅಸಿಸ್ಟೆಂಟಾಗಿ ನಿಮಗೆ ಕೆಲಸ ಕೊಡಿಸ್ತೀನಿ, ಓಕೆನಾ? ಐ ವಿಲ್ ಟೇಕ್ ದಿಸ್ ವಿತ್ ಮೈ ಪ್ಲೆಷರ್ ಸರ್. ವಿದ್ಯಾ, ಲಿವಿಂಗ್ ಸ್ಮೈಲ್ ವಿದ್ಯಾ ಇವರ ಹಾದಿ ಹೀಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಚಿಗುರುಡೆಯಿತು. ಈಗ ವಿದ್ಯಾ ರಂಗಕರ್ಮಿ, ನಟಿ, ಕವಯತ್ರಿ, ಹೋರಾಟಗಾರ್ತಿ ಮತ್ತು ಪಲ್ಮೈ ಥಿಯೇಟರ್ನ ಸ್ಥಾಪಕಿ. ಈಗ ಎಲ್ಲರಿಗೂ ಸ್ಮೈಲಿ ಎಂದೇ ಚಿರಪರಿಚಿತರು. ವಿದ್ಯಾ ಸಹಾಯಕ ನಿರ್ದೇಶಕಿಯಾಗಿ ತಮಿಳು ಸಿನಿಮಾದಲ್ಲಿ ಕೆಲಸ ಮಾಡಿ ನಂತರ ಬ್ಯಾಂಕ್ನಲ್ಲೂ ಸೇವೆ ಸಲ್ಲಿಸಿದರು. ಇವರ ರಂಗಭೂಮಿ ಸೇವೆಗಾಗಿ 2013ರಲ್ಲಿ ಬ್ರಿಟಿಷ್ ಕೌನ್ಸಿಲ್ ಚಾರ್ಲ್ಸ್ ವಾಲೆಸ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಲ್ಲಿಯವರೆಗೂ ವಿದ್ಯಾ 20 ನಾಟಕಗಳಲ್ಲಿ ಅಭಿನಯಿಸಿ 100ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ತನ್ನಂತಹ ಎಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕೆಂದು ಹೋರಾಟ ಮಾಡುತ್ತಿರುವವರಲ್ಲಿ ವಿದ್ಯಾ ಮುಂಚೂಣಿಯಲ್ಲಿದ್ದಾರೆ. ಈಕೆಯ ಈ ಹೋರಾಟ ಒಂದು ಜನಾಂಗವನ್ನು ಅಂಧಕಾರದಿಂದ ಬೆಳಕಿನತ್ತ ನಡೆಸುವಂಥದ್ದು. ವಿದ್ಯಾ, ಇದೋ ನಿಮಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು.